ನಿಮ್ಮ ವಿರುದ್ಧನೂ ಮಾತಾಡ್ತಾ ಇದ್ದಾರೆ, ಪರನೂ ಮಾತಾಡ್ತಾ ಇದ್ದಾರೆ. ನೀವೇನೋ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಮಾಡ್ತಾ ಇದ್ದೀರ ಅಂತ, ಹೌದಾ? ಯಾವ ಎಲ್ರ ಕಣ್ಣಿಗೂ ತಿನ್ನೋಕ್ಕೂ ಬೆಣ್ಣೆನೇ ಕೊಡೋದು. ನಮ್ಗೆ ಸುಣ್ಣ ಇಟ್ಟು ಯಾವತ್ತೂ ಅಭ್ಯಾಸ ಇಲ್ಲ, ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ. ಕೆಲವು ಸರ್ತಿ ಈಗ ಒಂದೇ ಮನೆಯಲ್ಲಿರೋರೇ ಜಗಳ ಆಡ್ಕೋತಾರೆ ಅಣ್ಣ ತಮ್ಮಗಳು. ಅದೇ ಥರ ನಾವಿರೋರೆಲ್ಲ ಒಂದೇ ಪಕ್ಷದವರು, ಸ್ವಂತ ಅಭಿಪ್ರಾಯಗಳು ಹೇಳುವಂಥ ಸ್ವತಂತ್ರ ನಮ್ಮ ಪಕ್ಷದಲ್ಲಿದೆ. ಅದೇ ಥರ ಭಿನ್ನಾಭಿಪ್ರಾಯಗಳಿರ್ತವೆ. ಅದೇನು ಸಮಸ್ಯೆಗಳಿದ್ರೂ ಕೂತು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಏನು ಸರ್? ಗೊತ್ತಿಲ್ಲ, ಅದು ರಾಜಣ್ಣವ್ರನ್ನೇ ಕೇಳ್ಬೇಕಪ್ಪ. ಯಾವ ಕ್ರಾಂತಿನೋ ಎಲ್ಲರೂ ನಾವು 224 ಜನ ಶಾಸಕರುಗಳು ಯಾರಿದ್ದೀವಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ 70 ಜನ ಏನಿದ್ದೀವಿ, ನಾವೆಲ್ಲನೂ ಆಪ್ತರೆ, ನಾವೆಲ್ಲರೂ ವಿ ಆರ್ ಆಲ್ ದ ಫ್ಯಾಮಿಲಿ. ಬಟ್ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ರಾಜಣ್ಣವ್ರನ್ನೇ ಕೇಳ್ಬೇಕು, ನನಗೆ ಅರ್ಥನೇ ಆಗಿಲ್ಲ. ಯಾರು ಗೊತ್ತಿಲ್ಲ, ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ರಾಜ್ಯ KPCC ಅಧ್ಯಕ್ಷ ಯಾರಾಗಬೇಕು, ಇನ್ನೊಂದು ಅಧಿಕಾರ ಯಾರಾಗಬೇಕು, ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, KPCC ಅಧ್ಯಕ್ಷರಾಗಿ ಮಾನ್ಯ DK ಶಿವಕುಮಾರ್ ಅವರು ಇದ್ದಾರೆ. ಆ ಸ್ಥಾನ ಅಬಾಧಿತ, ಅದು ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ಏನಾದರೂ ಚೇಂಜಸ್ ಆದರೆ ಹೈಕಮಾಂಡ್ ಮಾಡಬೇಕು ಅಷ್ಟೇ. ಸಮಾಧಾನ ಮಾಡಲಿಕ್ಕೆ ಅವರ ಸಮಸ್ಯೆ ಕೇಳಲಿಕ್ಕೆ ಹೈಕಮಾಂಡ್ ಸುರ್ಜೇವಾಲಾ ಬರ್ತಾ ಇದ್ದಾರೆ 30ನೇ ತಾರೀಕು. ಅಂದ್ರೆ ಮುಖ್ಯಮಂತ್ರಿಗಳೇ ಹ್ಯಾಂಡಲ್ ಮಾಡಬೇಕಾಗಿರೋದು. ಇಲ್ಲ ತಮ್ಮ ಭಾವನೆ ತಪ್ಪು. ಯಾವುದೇ MLAಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಮಾನ್ಯ ಸುರ್ಜೇವಾಲಾ ಅವರು ಬರ್ತಾ ಇಲ್ಲ. ರಾಜ್ಯದಲ್ಲಿ ಇರುವಂತಹ ಕಮಿಟಿಗಳಿದಾವಲ್ಲ, ಡೈರೆಕ್ಟರ್ಸ್, ಆ ಡೈರೆಕ್ಟರ್ಗಳ ಯಾರ್ಯಾರನ್ನ ಮಾಡಬೇಕು ಅಂತ, ಅದ್ರ ಜೊತೆಗೆ ಬೋರ್ಡ್ಗಳು ಮಾಡಬೇಕು ಅಂತ ಬರ್ತಾ ಇರೋದು. ಯಾವುದೇ MLAಗಳನ್ನ ಸಮಾಧಾನ ಮಾಡೋಕ್ಕಾಗಲಿ, ಮಂತ್ರಿಗಳನ್ನ ಸಮಾಧಾನ ಮಾಡೋಕ್ಕಾಗಲಿ ಸುರ್ಜೇವಾಲಾ ಅವರು ಬರ್ತಾ ಇಲ್ಲ. ಇಟ್ಸ್ ರಾಂಗ್. ಇಲ್ಲ ವರಿಷ್ಠರು MLA ಅಹವಾಲು ಕೇಳೋದಕ್ಕೂ ಸಮಸ್ಯೆ ಬಗೆಹರ ಮಾಡೋದಕ್ಕೆ ಮತ್ತೆ ಹೈಕಮಾಂಡ್ ಇರೋದು ಏನಕ್ಕೆ? ಹೈಕಮಾಂಡ್ ಇರೋದು ಅದಕ್ಕೇನೆ ಅಲ್ಲ. ತಾವೇನೋ ಸಮಸ್ಯೆ ಪರಿಹಾರ ಮಾಡಬೇಕು ಅಂತಲ್ಲ, ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಹೈಕಮಾಂಡ್ ಹತ್ರ ದೂರ ಹೋಗಿ ಯಾರೂ ಹೇಳಿಲ್ಲ ಅಂತ ನಮಗೇನು ಸ್ಥಿತಿ ಬಂದಿಲ್ಲ. ಮಾನ್ಯ ಸುರ್ಜೇವಾಲಾ ಅವರು ಯಾರು ನಮ್ಮ 4 MLCಗಳಿದ್ದಾವೆ, ಮತ್ತು ಬೋರ್ಡ್ ಅಧ್ಯಕ್ಷಗಳ ಸ್ಥಾನಗಳು ಖಾಲಿ ಇದ್ದಾವೆ, ಡೈರೆಕ್ಟರ್ಸ್ ಖಾಲಿ ಇದ್ದಾವೆ. ಅದು ಬಿಟ್ಟು ಮತ್ತು ಯಾರ್ದಾದ್ರೂ ಅವ್ರದ್ದು ವೈಯಕ್ತಿಕ ಸಲಹೆಗಳೇನಾದರೂ ಇದ್ದರೆ ಮಿನಿಸ್ಟ್ರುಗಳದ್ದು MLAಗಳು ಅದನ್ನ ಕೇಳಕ್ಕೆ ಬರ್ತಾ ಇದ್ದಾರೆ. ಆದರೆ ತಾವು ಹೇಳಿದಂಗೆ ಯಾವುದು ಸಮಸ್ಯೆ ಪರಿಹಾರ ಮಾಡೋಕ್ಕೇನು ಬರ್ತಾರೆ ಸರ್? ಹಿರಿಯ ಶಾಸಕರು ಬಹಿರಂಗವಾಗಿ ಹೇಳಿದ್ದಾರೆ ಸರ್, ಕಾರ್ಯವೈಖರಿ ಸರಿ ಇಲ್ಲ, ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸಚಿವರು ಅಂತ. ನಿಮ್ಮ ಜಿಲ್ಲೆದ ಸಮಸ್ಯೆ ಇಲ್ಲ ನೋಡಿ, ಈಗ ಅದು ಅವರವರ ಅಭಿಪ್ರಾಯ.